ಪ್ರಾಚೀನ ಗ್ರಂಥವಾದ ಗರ್ಭ ಉಪನಿಷತ್ತಲ್ಲಿ ತಿಳಿಸುತ್ತೆ, ನೀವು ಜನಿಸುವ ಮೊದಲು ಅಂದ್ರೆ ಗರ್ಭದಲ್ಲಿದ್ದಾಗ ಆಟಮ್ ಇಂದ ಕಾಸ್ಮಿಕ್ ವರ್ಗೂ ಕೇವಲ ಒಂದು ಜನ್ಮದಲ್ಲ, ಎಲ್ಲ ಜನ್ಮಗಳು ಅಂದ್ರೆ ಪ್ರತಿ ನೆನಪುಗಳು ನಿಮ್ಗೆ ಪ್ಲೇ ಆಗ್ತಾ ಇರುತ್ತೆ. ನೀವು ಇಲ್ಲಿಗೆ ಹೇಗೆ ಬಂದ್ರಿ ನಿಮ್ಗೆ ನಿಖರವಾಗಿ ತಿಳಿದಿರುತ್ತೆ. ಆ ಟೈಮಲ್ಲಿ ನೀವು ಕಂಪ್ಲೀಟ್ ಬೀಯಿಂಗ್ ಆಗಿರ್ತೀರಾ. 9ನೇ ತಿಂಗಳಲ್ಲಿ ಗರ್ಭದಲ್ಲಿರುವ ಶಿಶು ಪೂರ್ಣ ಪ್ರಜ್ಞೆಯನ್ನು ಪಡೆದಿರುತ್ತೆ. ಅದು ತನ್ನ ಹಿಂದಿನ ನೋವುಗಳನ್ನ ನೆನಪಿಸ್ಕೊಳ್ತಾ ಇರುತ್ತೆ. ಆದ್ರೆ ಪ್ಯಾಟ್ರನ್ಸ್ಗಳು, ಕಾರ್ಮಿಕ್ ಪ್ಯಾಟ್ರನ್ಸ್ಗಳನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಎಂದು ಸಂಕಲ್ಪ ಮಾಡಿರುತ್ತೆ. ಆದ್ರೆ ಬರ್ತ್ ಟೈಮಿಂಗ್ಸ್ ಅಲ್ಲಿ ಬದಲಾವಣೆ ಶುರು ಆಗುತ್ತೆ. ಗ್ರಹಗಳ ಶಕ್ತಿ ಹಾಗೂ ಪ್ರಾಣಶಕ್ತಿ ಪುನರ್ವ್ಯವಸ್ಥೆಗೊಂಡು ಅರಿವು ಅಂದ್ರೆ ಅವೇರ್ನೆಸ್ ಕರಗಲು ಆರಂಭುತ್ತೆ. ಈ ಶಕ್ತಿನ ವೈಷ್ಣವ ಪ್ರಾಣ ಎಂದು ಕರೆಯುತ್ತೇವೆ. ಇದು ಮಾಯೆ ಒಂದು ಸ್ಪರ್ಶ. ಇದರೊಂದಿಗೆ ನೆನಪುಗಳು ಕ್ರಮೇಣವಾಗಿ ಅಲ್ಲ, ಕಂಪ್ಲೀಟ್ ಆಗಿ ಕುಸ್ತೋಗಿರುತ್ತೆ. ನೀವು ಯಾರು ಎಂಬುದನ್ನು ಮರ್ತೋಗಿರ್ತೀರ. ಅದೇ ಕಾರಣಕ್ಕೆ ನೀವು ಅಳೋಕೆ ಸ್ಟಾರ್ಟ್ ಮಾಡ್ತೀರಾ.